ಹೆಂಗಸು ಹೋಗಿ ಹುಡುಕ್ತಾ ಇದ್ದಾಳೆ. ಆದ್ರೆ ಇಲ್ಲಿ ತಪ್ಪಿ ಹೋದ ಮಗನ ವಿಷಯದಲ್ಲಿ ತಂದೆ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ. ತಂದೆ ಹೋದನ, ಅಯ್ಯೋ ನಾ ಹುಡುಕ್ಲಿ ನೀವು ಹೋಗಿದ್ರೆ ಏನಾಗ್ತಾ ಇತ್ತು. ಒಂದು ವೇಳೆ ತಂದೆ ಇರ್ಲಿ ಬಿಡು ಹೋಗ್ಲಿ ಅಂತೇಳಿ ಹುಡ್ಕೊಂಡು ಹೋಗಿದ್ರೆ ಆ ಮಗನು ಮತ್ತೆ ತಿರುಗಿ ಮಾಡ್ತಾ ಇದ್ದನು, ಮತ್ತೆ ಅದೇ ಮಿಸ್ಟೇಕ್ ಮಾಡ್ತಾನೆ. ಕೆಲಸ ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ, ಅವರು ತಪ್ಪು ಮಾಡುವಾಗ ನಾವೇ ಅವ್ರಿಗೇನ್ ಮಾಡಬಾರ್ದು, ಸಪೋರ್ಟ್ ಮಾಡಬಾರ್ದು. ಒಂದು ವೇಳೆ ತಂದೆ ಸಪೋರ್ಟ್ ಮಾಡ್ತಾನೆ, ಒಂದು ವೇಳೆ ತಾಯಿ ಸಪೋರ್ಟ್ ಮಾಡ್ತಾಳೆ. ನಾವು ಸಪೋರ್ಟ್ ಮಾಡೋದ್ರಿಂದ ಏನಾಗ್ತಾರೆ, ಅವ್ರು ತಿರುಗಿ ಮತ್ತೆ ಅದನ್ನೇ ತಪ್ಪು ಮಾಡ್ತಾರೆ. మా ನಾಯನ ಸಪೋರ್ಟ್ ಉಂಡಳ್ಳೆ, ನಾನು ನೆಕ್ಸ್ಟ್ ಟೈಮ್ ಏನ್ ಮಾಡ್ತೇನೆ, 2 ಮಾಡ್ತೇನೆ. ನಮ್ಮ ಮಮ್ಮಿ ನಂಗೆ ಸಪೋರ್ಟ್ ಇದ್ದಾಳೆ ಎಂಬುದಾಗ ಅವ್ರೇನ್ ಮಾಡ್ತಾರೆ, ಡಬಲ್ ಮಾಡ್ತಾರೆ. ಅಲ್ಲಿ ನಾವೇನ್ ಮಾಡೋದು, ಅವ್ರಿಗೆ ನಾವು ಸಪೋರ್ಟ್ ಮಾಡಬಾರ್ದು. ಇಲ್ಲಿ ತಂದೆ ಮಗನ ಹೋಗಿದ್ದಾನೆ ಎಂಬುದಾಗಿ ತಂದೆ ಹೋಗಲಿಲ್ಲ. ಹಿ ವಾಸ್ ವೇಟಿಂಗ್. ಅದೇನ್ ಮಾಡ್ತಾ ಇದ್ದಾನೆ, ಪ್ರತಿ ದಿನ ಏನ್ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಆತನಿಗೆ ತಂದೆಗೆ ಒಂದು ನಂಬಿಕೆ ಏನಂದ್ರೆ, ನನ್ನ ಮಗ ಹೇಗೆ ಹೋಗಿದ್ದಾನಲ್ಲ ಒಂದಿನ ಮತ್ತೆ ತಿರುಗಿ ಬರ್ತಾನೆ ಎಂಬುದಾಗಿ. ಜನರೆಲ್ಲ ಹೇಳ್ತಾ ಇದ್ರು, ಅಯ್ಯ ಎದಕ್ಕೆ ನೋಡು, ಇದನ್ನ ನೋಡ್ತಾ ಇದೆಯಾ, ಅವ್ನು ಬರಂಗಿಲ್ಲ ಬಿಡು, ಅವ್ನ ರೊಕ್ಕೆಲ್ಲ ತಗೊಂಡೋಗ್ಬಿಟ್ಟು ಎಂಬುದಾಗಿ ಹೇಳುವಾಗ ಆ ತಂದೆ ಯಾರ ಮಾತು ಕೇಳಲಿಲ್ಲ, ಜನರ ಮಾತು ಕೇಳಲಿಲ್ಲ. ಅಲ್ಲಿ ಆ ರೀತಿಯಲ್ಲಿ ವಿರುದ್ಧವಾಗಿ ಹೇಳುವಂತ ಮಾತು ಕೇಳಲಿಲ್ಲ. ಆತನು ವೇಟ್ ಮಾಡ್ತಾ ಇದ್ದಾನೆ, ನನ್ನ ಮಗ ಒಂದಿನ ಬರ್ತಾನೆ, ನಾಳೆ ಬರ್ತಾನೆ, ಒಂದಿನ ಬರ್ತಾನೆ ಎಂಬುದಾಗಿ ವೇಟ್ ಮಾಡುವಾಗ, ಈಗ ಎದ್ದು ಬರುವಾಗ ಅವನು ದೂರದಲ್ಲಿರುವಾಗಲೇ ಅವನ ತಂದೆ ಅವನನ್ನು ಕಂಡುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೂರದಲ್ಲಿರುವಾಗಲೇ ತಂದೆ ಏನ್ ಮಾಡಿದ್ದಾನೆ, ಕಂಡುಕೊಂಡಿದ್ದಾನೆ, ಅಂದ್ರೆ ನೋಟಿಸ್ ಮಾಡಿದ್ದಾನೆ. ಅಯ್ಯೋ ಇವ್ ನನ್ನ ಮಗನೇ. ಯಾಕೆಂದ್ರೆ ಅವನ ಪರಿಸ್ಥಿತಿ ಹೇಗಿದೆ, ಈಗ ಗಲೀಜಾಗಿದ್ದಾನೆ. ಯಾರ ಜೊತೆ ಇದ್ದ, ಹಂದಿಗಳ ಜೊತೆ ಇದ್ದು ಗಲೀಜಾಗಿದ್ದಾನೆ, ಹೊಲಸಾಗಿದ್ದಾನೆ. ಹೋಗುವಾಗ ಕ್ಲೀನ್ ಆಗಿ ಹೋಗಿದ, ಬರುವಾಗ ಬಟ್ಟೆಲ್ಲ ಹರಿದೋಗಿದೆ, ವಾಸನೆ, ದಾಡಿ ಎಲ್ಲ ಬೆಳೆದಿದೆ, ಊಟ ಇಲ್ಲ, ಒಣಗೋಗಿದ್ದಾನೆ. ಈಗ ಬರುವಾಗ ಅನ್ಕೊಳ್ಬಹುದು ಯಾರೋ ಭಿಕ್ಷುಕ ಬೀಡು ಬರ್ತಾನೆ ಎಂಬುದಾಗಿ ಜನರು ಹೇಳಬಹುದು. ಆದ್ರೆ ತನ್ನ ತಂದೆ ಇದಾನಲ್ಲ, ಆ ಮಗನ ತಂದೆ, ಆತನು ಆ ರೀತಿ ಆಲೋಚನೆ ಮಾಡಲಿಲ್ಲ. ಆತನು ದೂರದಿಂದ ಕಂಡು ಕನಿಕರ ಪಟ್ಟು ಓಡಿ ಬರ್ತಾ ಇದ್ದಾನೆ. ನೋಡಿ, ಯಾರು ಓಡಿ ಬರ್ತಾ ಇದಾರೆ ಇಲ್ಲಿ, ಮಗನು ನಡ್ಕೊಂಡು ಬರ್ತಾ ಇದ್ದಾನೆ. ತಂದೆ ಮಾಡ್ತಾ ಇದ್ದಾನೆ, ಓಡಿ ಬರ್ತಾ ಇದ್ದಾನೆ. ಓಡಿ ಬಂದು ಅಪ್ಪಿಕೊಂಡು ಅವ್ನಿಗೇನ್ ಮಾಡ್ತಾ ಇದ್ದಾನೆ, ಮುದ್ದಿಡ್ತಾ ಇದ್ದಾನೆ. ತಂದೆ ಮಗನನ್ನು ಅಪ್ಪಿಕೊಂಡು ಏನ್ ಮಾಡ್ತಾ ಇದ್ದಾನೆ, ಮುದ್ದಿಡ್ತಾ ಇದ್ದಾನೆ. ಈಗ ಅಷ್ಟು ಗಲೀಜಾಗಿದ್ದಾನೆ, ವಾಸನೆ ಬರ್ತಾ ಇದೆ, ನೀನು ಸ್ನಾನ ಮಾಡ ಅಂತ ಹೇಳ್ಬೇಕು ಆಗಿತ್ತಲ್ಲ, ನೀನು ಚೇಂಜ್ ಆದ್ಮೇಲೆ ಮುದ್ದಿಡ್ತೆ ಅಂತ ಹೇಳು. ಆತನು ಹೇಗೆ ಬಂದಿದ್ದಾನೆ ಎಂಬುದಾಗಿ ಪ್ರಾಮುಖ್ಯವಾಗಿದೆ. ಆ ತಂದೆ ಬರುವಾಗಲೇ ಏನ್ ಮಾಡ್ತಾ ಇದ್ದಾನೆ, ಅಪ್ಪಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಬರುವಾಗಲೇ ಅಪ್ಪಿಕೊಳ್ಳುವಾಗ ಮಗನಿಗೆ ಶಾಕ್ ಆಗ್ತಾ ಇದೆ. ಅಯ್ಯೋ ನಾ ಎಲ್ಲ ಕಳ್ಕೊಂಡೆ ಅಲ್ಲ, ನನ್ನ ತಂದೆಯಿಂದ ಆಸ್ತಿ ತೆಗೆದುಕೊಂಡು ಹಾಳು ಮಾಡಿದೆ, ನನ್ನ ತಂದೆ ಓಡಿ ಬಂದಿದ್ದಾನೆ, ನನ್ನ ಮೇಲೆ ಕರುಣೆ ತೋರಿಸಿದ್ದಾನೆ, ಅಪ್ಪಿಕೊಂಡಿದ್ದಾನೆ, ಮತ್ತೇನ್ ಮಾಡ್ತಾ ಇದ್ದಾನೆ, ಮುದ್ದಿಡ್ತಾನೆ ಎಂಬುದಾಗಿ. ಮುಂದೆ ಹೋದಕ್ಕ, ಆದರೂ ಮಗನು ಅವನಿಗೆ, ಅಪ್ಪ ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆ ವಿರುದ್ಧ ಮಾಡಿದ್ದೇನೆ, ಇನ್ನು ನಾನು ಯೋಗ್ಯನಲ್ಲ ಎಂದು ಹೇಳಲು ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಂದು ತೊಡಿಸಿರಿ, ಉಂಗುರವನ್ನು ಹಿಡಿಯಿರಿ, ಜೋಡಿ ಬೆಡಿಸಿರಿ, ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಸತ್ತವನಾಗಿದ್ದನು, ಎಂದು ಹೇಳಿದನು. ತಂದೆ ಏನ್ ಮಾಡ್ತಾ ಇದ್ದಾನೆ, ಈಗ ದುಃಖ ಪಡ್ತಾ ಇಲ್ಲ, ಮಲಚಿನ ದರಿದ್ರ ಅಂತ ಹೇಳ್ತಾ ಇಲ್ಲ. ತಂದೆ ಸಂತೋಷ ಪಡ್ತಾ ಇದ್ದಾನೆ. ಯಾಕೆಂದ್ರೆ ತಪ್ಪಿ ಹೋದ ನನ್ನ ಮಗ ಸಿಕ್ಕಿದನು. ಹಲ್ಲೆಲೂಯಾ. ಇನ್ನು ಮುಂದೆ ನಾವು ಯಾವಾಗ ಎಲ್ಲ ವಾಕ್ಯ ಹೇಳುವಾಗ ತಪ್ಪಿపోయిన కుమారుడు చెప్పబాకండి, దొరికిన కుమారుడు చెప్పండి. ಆಮೆನ್. ಈ ರೀತಿ ನಾವು ಹೇಳ್ತಾ ಇದ್ದೇವೆ ಅಂದ್ರೆ ನಾವು ಇನ್ನೂ ಏನಾಗ್ಲಿಲ್ಲ, ನಾವು ತಿರುಗಿ ಬರ್ತಾ ಇಲ್ಲ, ನಾವು ಇನ್ನೂ ಕೂಡ ತಪ್ಪಿ ಹೋಗಿದ್ದೇವೆ. ತಪ್ಪಿ ಹೋದ ಮಗನ ರೀತಿಯಲ್ಲಿ ಎಲ್ಲಿ ಕೂತ್ಕೊಂಡಿದ್ದೇವೆ, ಜನರ ಮಧ್ಯದಲ್ಲಿ, ಹಂದಿಗಳ ಮಧ್ಯದಲ್ಲಿ, ಅವರ ಮಾತುಗಳಲ್ಲಿ